ಹಿಂದ್ಗಡೆಯಿಂದನಾ? ಎಲ್ಲೋ ಬ್ರೈಟ್ ಇಲ್ಲ. ನಂದು ಯಾವುದು ಇದೆ? ನಂದು ಪಿಂಕು ರೆಡ್ ಬರ್ತಾ ಇದೆಯಾ? ನಿಂದು ಬರೀ ಎಲ್ಲೋ ಬರ್ತಾ ಇದೆ. ಇಲ್ಲ, ಗಾಡಿದೇನು ಕೇಳಿಸಲ್ಲ ಸೌಂಡು. ಬರೀ ನೀನು ಮಾತಾಡು. ರೋಬೋಟ್ ಥರ ಇಲ್ಲ, ಮನೇಲಿ ಮಾತಾಡ್ದಂಗೆ ಐತೆ. ಶಾರ್ಪ್ ಇದೆ, ಹೌದು. ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಿಶೋರ್ ಹಳ್ಳಿ ಬ್ಲಾಗ್ಸ್ ಅಂತ ಹೇಳ್ಬಿಟ್ಟು. ಇವತ್ತು ನಾನು C50 Pro ಇನ್ಸ್ಟಾಲೇಷನ್ ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ಹೆಲ್ಮೆಟ್ ಮೇಲೆ. ಸೊ ಇದು ನನ್ನ ಆಕ್ಸರ್ ಎಕ್ಸ್ಕ್ರಾಸ್ ಮೋಟೋಕ್ರಾಸ್ ಹೆಲ್ಮೆಟು. ಸೊ ಇದ್ರ ಒಳಗಡೆ ಫಸ್ಟು ಇದು ಒಳಗಡೆ ಇರೋ ಪ್ಯಾಡಿಂಗ್ಸ್ ಎಲ್ಲ ತೊಗೊಬೇಕು. ಸೊ ಇದು ಮೇನ್ ಯೂನಿಟು. ಸೊ ಇದು ಡಾಕಿಂಗು. ಸೊ ಆ್ಯಸ್ ಪರ್ ದ ಡಿಸೈನ್ ನಾವು ಹಿಂದ್ಗಡೆನೇ ಈ ಥರ ಮೌಂಟ್ ಮಾಡಬೇಕಾಗತ್ತೆ. ಆಮೇಲೆ ನೆಕ್ಸ್ಟು ಇದು ಸ್ಪೀಕರು, ಮಾಡ್ಯುಲರ್ ಸ್ಪೀಕರು. ಸೊ ನನ್ನ ಪ್ರೀವಿಯಸ್ ವೀಡಿಯೋಲಿ ನೋಡ್ದಂಗೆ ಇದು ಮಾಡ್ಯುಲರ್ ಸ್ಪೀಕರು. ಇದು ಕನೆಕ್ಟಿಂಗ್ ವೈರ್ ಹಾರ್ನೆಸ್ಸು. ಸೊ ಒಂದು ಮೈಕ್ ಇರುತ್ತೆ, 2 ಸ್ಪೀಕರ್ ಇರುತ್ತೆ, ಒಂದು ಕಂಟ್ರೋಲ್ ಯೂನಿಟ್ ಬರುತ್ತೆ. ಸೊ ಇದು ಕಂಟ್ರೋಲ್ ಯೂನಿಟ್ ನಾವು ಸೈಡಲ್ಲಿ ಈ ಥರ ಮೌಂಟ್ ಮಾಡ್ಕೋತೀರಿ. ಸೊ ಪ್ರೀವಿಯಸ್ಲಿ ನಾನು ಬ್ಲೂ ಆರ್ಮರ್ C30 ನಾನು ಈ ಥರ ಮೌಂಟ್ ಮಾಡ್ಕೊಂಡಿದ್ದೆ. ಸೊ ಇದು ತೆಗಿಯೋಕ್ಕೆ ಸರಿ, ಬನ್ನಿ ನೋಡೋಣ ಯಾವ ಥರ ಇನ್ಸ್ಟಾಲ್ ಮಾಡ್ಬೋದು ನನ್ನ ಎಕ್ಸ್ಕ್ರಾಸ್ ಹೆಲ್ಮೆಟ್ಗೆ ಅಂತ ತೋರಿಸ್ತೀನಿ. ಸೊ ಫಸ್ಟು ಬ್ಯಾಕ್ ಸೈಡ್ ಮೌಂಟ್ ಮಾಡ್ಕೊಳೋಣ. ಮೌಂಟ್ಗೆ ಈ ಥರ ಕ್ಲಿಪ್ ಬರುತ್ತೆ, ಮೌಂಟಿಂಗ್ ಕ್ಲಿಪ್ ಬರುತ್ತೆ. ಸೊ ಇದನ್ನು ನಾವು ಈ ಥರ ಸ್ಟ್ರೈಟ್ಗೆ ಅಲೈನ್ಮೆಂಟ್ ಮಾಡಿಕೊಂಡು, ಸೊ ಈ ಥರ ಸ್ಟ್ರೈಟ್ಗೆ ಪೊಸಿಷನ್ ಮಾಡಿಕೊಂಡು ಫಿಕ್ಸ್ ಮಾಡಬೇಕಾಗತ್ತೆ. ಸೊ ಬನ್ನಿ ಅದನ್ನು ತೋರಿಸ್ತೀನಿ. ಮೊದಲು ಇದು ಮೌಂಟಿಂಗ್ ಬ್ರ್ಯಾಕೆಟ್ನ ನಾವು ಈ ಥರ ಫಿಕ್ಸ್ ಮಾಡ್ಕೊಳೋಣ, ಸ್ಟ್ರೈಟ್ ನೋಡಿಕೊಂಡು. ಬನ್ನಿ ತೋರಿಸ್ತೀನಿ ಯಾವ ಥರ ಅಂತ. ಸೊ ನಾನು ಒಂದು ಪಾಯಿಂಟಲ್ಲಿ ಚೆಕ್ ಮಾಡ್ಕೊಂಡಿದ್ದೀನಿ, ಇದು ಡಾಟ್ ಅಂತ ಇದೆಯಲ್ಲ, ಇದಕ್ಕೆ ಸ್ಟ್ರೈಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಕ್ಲಿಪ್ ತೆಗೆದ್ಬಿಟ್ಟು ಫಿಕ್ಸ್ ಮಾಡ್ತೀನಿ. ಸೊ ಎಕ್ಸಾಕ್ಟ್ಲಿ ಯಾವ ಥರ ಅಂದರೆ, ಒಂದು ನಿಮಿಷ. ಓಕೆ, ಸ್ವಲ್ಪ ಸೈಡ್ ಮಾಡ್ಕೋಬೇಕು. ಓಕೆ, ಸೊ ಇದು ಮೌಂಟಿಂಗ್ ಕ್ಲಿಪ್ಪು ಫಿಕ್ಸ್ ಆಯಿತು. ಸೊ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಸ್ವಲ್ಪ ಪ್ರೆಷರ್ ಹಾಕಿ ಮೌಂಟ್ ಮಾಡೋಣ. ಸೊ ನೆಕ್ಸ್ಟು ಮೌಂಟಿಂಗ್ ಕ್ಲಿಪ್ ಆದಮೇಲೆ ಜಸ್ಟ್ ಇದು ಕಂಪ್ಲೀಟ್ ಸಿಂಪಲ್ಲು. ಇದೇನಿದೆಯಲ್ಲ ಡಾಕ್ ಇದೆಯಲ್ಲ, ಜಸ್ಟ್ ಇದನ್ನು ಹಿಂಗೆ ಸ್ಲೈಡ್ ಮಾಡಿಬಿಡ್ಬೇಕು ಅಷ್ಟೇ. ಸೊ ಕಂಪ್ಲೀಟಾಗಿ ಮೌಂಟ್ ಆಗೋಯ್ತು. ಸೊ ಮೌಂಟ್ ಆದಮೇಲೆ ಜಸ್ಟ್ ಟ್ರಯಲ್ ರನ್ಗೆ ನೋಡಿ, ಇದು ಜಸ್ಟ್ ಹಿಂಗೆ ಮಾಡಿ ಫಿಕ್ಸ್ ಮಾಡಿದ ತಕ್ಷಣ ಡಿವೈಸ್ ಆನ್ ಆಗೋಯ್ತು. ಸೊ ಅದೇ ಥರ ಇದನ್ನು ಒಳಗಡೆ ಹಾಕ್ಕೊಂಡು ಒಂದು ನಿಮಿಷ. ಅದೇ ಥರ ನೋಡಿ, ಇದು ನಿಮಗೆ ವೈರ್ ಪಾಸಿಂಗ್ ಬ್ರಾಕೆಟ್ ಇದೆ. ಸೊ ನಾನು ಇಲ್ಲಿ ಇನ್ಸ್ಟಾಲ್ ಮಾಡೋಣ ಅಂತಿದ್ದೀನಿ. ಇಲ್ಲೇ ಮಾಡೋಣ. ಸೊ ನನಗೆ ಇಲ್ಲಿ ಮಾಡಬೇಕು ಆ್ಯಕ್ಚುಲಿ. ಸೊ ವೈರ್ ಪಾಸಿಂಗ್ ಬ್ರಾಕೆಟನ್ನು ನಾನು ಈ ಥರ ಮಾಡಬೇಕು, ಫಿಕ್ಸ್ ಮಾಡಬೇಕು ಅಂತ ಇದ್ದೀನಿ. ಸೊ ನೋಡಿ, ಈ ಥರ ನೋಡಿ, ಹಿಂಗೆ ಸ್ಟ್ರೈಟ್ ನೋಡಿಕೊಂಡು ಸೊ ವೈರ್ ಡ್ಯಾಮೇಜ್ ಆಗದೆ ಇರೋ ಥರ ಈ ಥರ ಫಿಕ್ಸ್ ಮಾಡ್ಕೊತೀನಿ ಒಳಗಡೆ. ಸೊ ಇದು ಫಿಕ್ಸ್ ಆಗೋಯ್ತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಳಗಡೆ ಯಾವ ಥರ ಅಂದರೆ, ನೆಕ್ಸ್ಟು ಒಳಗಡೆ ಈ ವೈರಿಂಗ್ ಹಾರ್ನೆಸ್ನೇ ಕನೆಕ್ಟ್ ಮಾಡ್ಕೋಬೇಕು. ಜಸ್ಟ್ ಇದು C ಟೈಪ್ ಇರುತ್ತೆ, ಜಸ್ಟ್ ಹಿಂಗೆ ಕನೆಕ್ಟ್ ಮಾಡ್ಕೊಂಡ್ರೆ ಆಯಿತು. ಜಸ್ಟ್ ಈ ಥರ ಕನೆಕ್ಟ್ ಮಾಡ್ಕೊಂಡ್ರೆ ಆಯಿತು. ಜಸ್ಟ್ ಇದು ಒಳಗಡೆ ಇಲ್ಲಿ ವೆಲ್ಕ್ರೋ ಎಲ್ಲ ಇದು ವೆಲ್ಕ್ರೋ ಇರುತ್ತೆ, ಅದಕ್ಕೆ ಅಡಿಸಿವ್ ಗಮ್ ಇರುತ್ತೆ. ಜಸ್ಟ್ ಇದನ್ನು ಈ ಥರ ಬ್ಯಾಕ್ ಸೈಡ್ಗೆ ಹಿಂಗೆ ಮೌಂಟ್ ಮಾಡ್ಕೋಬೇಕು. ನಾನು ಸ್ಪೀಕರ್ ಫಿಕ್ಸ್ ಮಾಡ್ತಾ ಇದ್ದೀನಿ, ಲೆಫ್ಟು ಮತ್ತು ರೈಟು. ಸೊ ಲೆಫ್ಟ್ ಸ್ಪೀಕರ್ ನಾನು ಇಟ್ಕೊಂಡಿದ್ದೀನಿ. ಇದರಲ್ಲಿ ನಿಮಗೆ 3M ಟೇಪ್ ಇರುತ್ತೆ, ಆಮೇಲೆ ವೆಲ್ಕ್ರೋ ಇರುತ್ತೆ, ರಿಮೂವ್ ಮಾಡೋದಕ್ಕೆ ಮತ್ತು ಈ ಥರ ಕ್ಲೋಸ್ ಮಾಡೋದಕ್ಕೆ. ಸೊ ಜಸ್ಟ್ ಗಮ್ ಟೇಪ್ ತೆಗೆದುಬಿಟ್ಟು ಇಲ್ಲಿ ಇದು ರೈಟು, ಇದು ಲೆಫ್ಟ್ ಸೈಡು ನಾನು ಈ ಥರ ಮೌಂಟ್ ಮಾಡ್ಕೋತೀನಿ ಮೇಲ್ಗಡೆಗೆ. ಸೊ ಈ ಥರ ಲೆಫ್ಟ್ ಸೈಡ್ಗೆ ಆಯಿತು. ನೆಕ್ಸ್ಟ್ ರೈಟ್ ಅದೇ ಥರ
ಸೊ ರೈಟ್ ಅದೇ ಥರ 3M ಟೇಪ್ನ ರಿಮೂವ್ ಮಾಡಿ ಜಸ್ಟ್ ರೈಟ್ಗೆ ಫಿಕ್ಸ್ ಮಾಡ್ಕೊತೀನಿ. ಹಿಂಗೆ ಮಾಡ್ಕೋತೀನಿ. ಸೊ ಲೆಫ್ಟ್ ಟು ರೈಟು ಕನೆಕ್ಷನ್ ಆಯಿತು. ಸೊ ಇದು ಸ್ವಲ್ಪ ಮೂಮೆಂಟ್ ಮಾಡ್ಕೋಬೇಕು, ಒಂದು ನಿಮಿಷ. ಸೊ ನೆಕ್ಸ್ಟು ಇದು ಕನೆಕ್ಟ್ ಆಗಿದ ತಕ್ಷಣ ಇದು ನಾವೇನು ಮಾಡ್ಬೇಕಂತ ಹೇಳಿದ್ರೆ, ಇದು ಬ್ಲೂ ಇರೋದು ಬ್ಲೂ ಕನೆಕ್ಟ್ ಮಾಡಬೇಕು. ಬ್ಲೂ ಇಂಡಿಕೇಶನ್ ಇರೋದನ್ನ ಬ್ಲೂ ಕನೆಕ್ಟ್ ಮಾಡಬೇಕು. ಸೊ ರೆಡ್ ಇಂಡಿಕೇಶನ್ನ ರೆಡ್ ಕನೆಕ್ಟ್ ಮಾಡಬೇಕು. ಸೊ ಅದೇ ಥರ ಮೈಕ್ ನಾನು ಲಾಂಗ್ ಮೈಕ್ ತೊಗೊಂಡಿದ್ದೀನಿ. ಸೊ ಈ ಮೈಕ್ನ ನಾನು ಈ ಥರ ಪ್ರೀವಿಯಸ್ ಮೈಕ್ ನಾನು ಇಲ್ಲೇ ಫಿಕ್ಸ್ ಮಾಡಿದ್ದೆ. ಸೊ ಅದನ್ನೇ ನಾನು ಫಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ. ಸೊ ಅದು ಯಾವ ಥರ ಅಂದರೆ, ಒಂದು ನಿಮಿಷ, ಅದು ಹೆಂಗಿರುತ್ತೆ. ಸೊ ಈ ಮೈಕ್ನ ಹಿಂಗೆ ಮೌಂಟ್ ಮಾಡಿಕೊಂಡು ಇದನ್ನು ಹಿಂಗೆ ಫಿಕ್ಸ್ ಮಾಡಿಕೊಂಡು, ಸೊ ಇದರಲ್ಲಿ ಒಂದು ಗಮ್ ಇರುತ್ತೆ. ಸೊ ಪ್ರೀವಿಯಸ್ಲಿ ನಂದು ಆಲ್ರೆಡಿ ಮೈಕ್ದು ಮೌಂಟ್ ಇದೆ, ವೆಲ್ಕ್ರೋ ಇದೆ. ಸೊ ನಾನು ಇದನ್ನು ರಿಮೂವ್ ಮಾಡಿಬಿಡ್ತೀನಿ. ಸೊ ಈ ಥರ ರಿಮೂವ್ ಮಾಡಿ ಇದನ್ನು ಇಲ್ಲಿ ಹಿಂಗೆ ಮೌಂಟ್ ಮಾಡ್ಕೋತೀನಿ. ಸೊ ನಂದು ಎಕ್ಸ್ಕ್ರಾಸ್ ಹೆಲ್ಮೆಟಲ್ಲಿ ಆಲ್ರೆಡಿ ಅವರು ಮೈಕಿಗೆ ಅಂತ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ನನಗೇನು ಅಷ್ಟು ಟೆನ್ಷನ್ ಇಲ್ಲ, ಸೊ ಯಾವ ಥರ ಪಾಸ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಈ ಮೈಕ್ನು ಅದೇ ಥರ ನಾನು ಕನೆಕ್ಟ್ ಮಾಡ್ಕೋತೀನಿ. ಸೊ ನಾನು ಮೈಕ್ನು ಇದೇ ಥರ ಕನೆಕ್ಟ್ ಮಾಡ್ಕೋತೀನಿ. ಸೊ ನೆಕ್ಸ್ಟು ಎಲ್ಲ ಆದಮೇಲೆ ನೆಕ್ಸ್ಟ್ ಏನು ಕನೆಕ್ಟ್ ಮಾಡ್ಬೇಕಂತ ಹೇಳಿದ್ರೆ, ನೆಕ್ಸ್ಟ್ ಮೇನ್ ಬಂದುಬಿಟ್ಟು ಕಂಟ್ರೋಲ್ ಇರುತ್ತೆ. ಕಂಟ್ರೋಲ್ ಯೂನಿಟ್ನ ಕನೆಕ್ಟ್ ಮಾಡ್ಕೋಬೇಕು. ಸೊ ಕಂಟ್ರೋಲ್ ಯೂನಿಟ್ ಎಲ್ಲಿ ಮೌಂಟ್ ಮಾಡ್ತೀನಿ ಅಂದರೆ, ನಾನು ಇಲ್ಲಿ ಈ ಥರ ಹಿಂಗೆ ಮೌಂಟ್ ಮಾಡ್ಕೋತೀನಿ. ಸೊ ನಾನು ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದ್ರಿಂದ ನಾನು ಇದನ್ನು ಎರಡು ಯೂಸ್ ಮಾಡಬೇಕು ಅಂತ ಇದ್ದೀನಿ. ಸೊ ಇನ್ ಕೇಸ್ ಇದೇನಾನ ಪ್ರಾಬ್ಲಮ್ ಆದರೆ ನಾನು ಓಲ್ಡ್ C30 ಯೂಸ್ ಮಾಡ್ಕೋತೀನಿ. ಸೊ ಅದನ್ನು ಯಾವ ಥರ ಮೌಂಟ್ ಮಾಡಬೇಕಂದ್ರೆ, 3M ಟೇಪ್ ತೆಗೆದುಬಿಟ್ಟು, ಪೀಲಿಂಗ್ ಟೇಪ್ ತೆಗೆದುಬಿಟ್ಟು ಈ ಥರ ನಾನು ಜಸ್ಟ್ ಆಲ್ರೆಡಿ ನನ್ನ ಪೊಸಿಷನ್ ಗೊತ್ತಿದೆ ಎಲ್ಲಿ ಮೌಂಟ್ ಮಾಡಬೇಕಂತ. ಸೊ ನಾನು ಹಿಂಗೆ ಜಸ್ಟ್ ಈ ಥರ ಮೌಂಟ್ ಮಾಡ್ಕೊಬಿಡ್ತೀನಿ, ಜಸ್ಟ್ ಸಿಂಪಲ್. ಸೊ ಅದನ್ನು ನಾನು ಹಿಂಗೆ ಒಳಗಡೆ ತೊಗೊಂಡು, ಸೊ ಇದು ಈ ಥರ ಪಾಸಿಂಗ್ ಮಾಡೋದಕ್ಕೆ ಇನ್ನೊಂದು ಕೇಬಲ್ ಪಾಸಿಂಗ್ ಬ್ರ್ಯಾಕೆಟ್ ಕೊಟ್ಟಿದ್ದಾರೆ. ಸೊ ಇದು ನಾನು ಯಾವ ಥರ ಮಾಡಬೇಕು ಅಂತ ಇನ್ನೂ ಐಡಿಯಾ ಗೊತ್ತಿಲ್ಲ. ಜಸ್ಟ್ ಇದನ್ನು ಏನು ಮಾಡ್ತೀನಿ ಅಂದರೆ, ಒಂದು ನಿಮಿಷ, ಸೊ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇದನ್ನು ಈ ಥರ ಫಿಕ್ಸ್ ಮಾಡ್ಕೊತೀನಿ ಕೇಬಲ್ ಪಾಸಿಂಗ್ ಬ್ರ್ಯಾಕೆಟ್ನ. ಸೊ ಅಡಿಸಿವ್ ಟೇಪ್ ತೆಗೆದುಬಿಟ್ಟು, ಸೊ ಇಲ್ಲೊಂದು ಜಸ್ಟ್ ಈ ಥರ ವೈರ್ ಪಾಸಿಂಗ್ ಮಾಡಿಕೊಂಡು, ಇಲ್ಲಿ ನೆಕ್ಸ್ಟ್ ಕನೆಕ್ಟರ್ ಯಾವುದು ಫ್ರೀ ಇದೆ, ಎಲ್ಲಿದೆ ನೋಡಿ, ಈ ಕನೆಕ್ಟರ್ಗೆ ನಾನು ಕನೆಕ್ಟ್ ಮಾಡ್ಕೋತೀನಿ ಈ ಥರ. ಸೊ ನೋಡಿದ್ರಲ್ಲ, ಇದು ಕಂಪ್ಲೀಟಾಗಿ ವಿತಿನ್ ನೀವು 5 ಮಿನಿಟ್ಸಲ್ಲಿ ಮೌಂಟ್ ಮಾಡ್ಕೊಂಬಿಡ್ಬೋದು. ಜಸ್ಟ್ ಏನು ರಾಕೆಟ್ ಸೈನ್ಸ್ ಇಲ್ಲ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ನಂದು ಏನಿದೆ ಇನ್ನರ್ಸ್ ಏನಿದೆ, ಹೆಲ್ಮೆಟ್ ಇನ್ನರ್ಸ್ ಇದೆಯಾ, ನಾನು ಮೌಂಟ್ ಮಾಡ್ಕೊಬಿಡ್ತೀನಿ ಒಳಗಡೆ. ಸೊ ವಯರ್ನ ನಾನು ಲೈಟಾಗೆ, ಸೊ ಲೆಫ್ಟ್ ಇರೋದನ್ನ ಲೆಫ್ಟ್ಗೆ, ರೈಟಿಗೆ ಸ್ವಲ್ಪ ಪಾಸ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಂಬಿಡ್ತೀನಿ. ಸೊ ಇನ್ನರ್ಸ್ ಏನಿದೆ ಹೆಲ್ಮೆಟ್ದು, ಜಸ್ಟ್ ಈ ಥರ ಮಾಡಿ, ಇವಾಗ ಒಳಗಡೆ ಇನ್ನರ್ ಪ್ಯಾಡಿಂಗ್ಸ್ ಎಲ್ಲ ಇನ್ಸ್ಟಾಲ್ ಆಗಿದೆ. ಈಗ ನಾವು ಡಿವೈಸ್ನ ಡಾಕಲ್ಲಿ ಹಾಕೋಣ. ಸೊ ಡಾಕಲ್ ಆಗಿದ ತಕ್ಷಣ ಈ ಲೈಟ್ ಇಂಡಿಕೇಶನ್ ಬಂದು ರೆಡಿ ಆಗಿದೆ. ಸೊ
ಇದು ಆಲ್ರೆಡಿ ಆನ್ ಆಗಿದೆ. ಸೊ ಇಲ್ಲಿ ನಿಮಗೆ ಪವರ್ ಆನ್ ಪವರ್ ಆಫ್ ಬಟನ್ ಇರುತ್ತೆ. ಸೊ ಈಗ ಆಫ್ ಆಯಿತು. ಜಸ್ಟ್ ಇನ್ನೊಂದ್ಸಲಿ ಪ್ರೆಸ್ ಮಾಡಿದ್ರೆ ಈಗ ಪವರ್ ಆನ್ ಆಯಿತು. ಸೊ 40% ಚಾರ್ಜ್ ಇದೆ ಅಂತ ಹೇಳ್ತಿದೆ. ಸೊ ಇದೆಲ್ಲ ಆದಮೇಲೆ ನೋಡಿ ಈ ಥರ ಹಾಕೋತೇನೆ. ಸೊ ಇಲ್ಲಿ ನಿಮಗೆ ಕಂಟ್ರೋಲ್ ಬಟನ್ಸ್ ಇಲ್ಲಿದೆ. ಸೊ ಬ್ಯಾಕ್ ಸೈಡು ನಿಮಗೆ ಡಿವೈಸ್ ಮೌಂಟ್ ಆಗಿದೆ. ಇದೇ ನಾನು ಕಂಪ್ಲೀಟ್ ಇನ್ಸ್ಟಾಲೇಷನ್ ವಿಡಿಯೋ. ನೆಕ್ಸ್ಟು ನಾನು ಆಕ್ಸರ್ ಎಪೆಕ್ಸ್ ಮಾಡಲ್ದು ಯಾವ ಥರ ಮೌಂಟ್ ಮಾಡೋದು ಅಂತ ನಾನು ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇದು ಫೈರ್ ಗಾರ್ಡ್ ಅವ್ರ ಹೆಲ್ಮೆಟು. ಇವ್ರ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯಾವ ಥರ ಇನ್ಸ್ಟಾಲ್ ಮಾಡ್ಬೋದು ಎಪೆಕ್ಸ್ಗೆ ಅಂತ. ಸೊ ಇದು ನೋಡಿ, ಇದು ಈ ಥರ ಇದೆ. ನಿಮಗೆ ಈ ಇನ್ಸ್ಟಾಲೇಷನ್ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಇನ್ಸ್ಟಾಲೇಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಮೊಬೈಲ್ ಕನೆಕ್ಟ್ ಮಾಡಿ ಯಾವ ಥರ ಪೇರ್ ಮಾಡಬೇಕಾಗತ್ತೆ, ನೆಕ್ಸ್ಟು ಡಿವೈಸ್ ಟು ಡಿವೈಸ್ ಯಾವ ಥರ ಪೇರ್ ಮಾಡಿ ಕನೆಕ್ಟ್ ಮಾಡ್ಬೋದು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್.